ತ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರಃ ಇಮೇ ವೈ ಮಾನವಾಲೋಕೆ ಸ್ತ್ರೀಷು ಸಜ್ಜಂತ್ಯ ಭೀಕ್ಷ್ಣಶಃ ಮೋಹೇನ ಪರಮಾವಿಷ್ಟ ದೇಹದೃಷ್ಟೇನ ಕರ್ಮಣ. ಹೆಣ್ಣು ಮತ್ತೆ ಗಂಡು ಜಗತ್ತಿನ ಎರಡು ಸಾರ. ಯಾಕೆಂದ್ರೆ ಈ ಎಲ್ಲ ನೀತಿ ನಿಯಮ ಇದರಲ್ಲಿ ಹೆಚ್ಚಿನ ನೀತಿ ಹೆಣ್ಣು ಮತ್ತೆ ಗಂಡುಗಳ ನಡುವೆ ಇರುವಂಥದ್ದು. ಮದುವೆ ಎನ್ನುವ ಒಪ್ಪಂದ ಆಗಿರಬಹುದು, ಕುಟುಂಬ ಅಂತ ಆಗಿರಬಹುದು. ಇದರಲ್ಲೆಲ್ಲ ಹೆಣ್ಣು ಮತ್ತೆ ಗಂಡುಗಳು ಪರಸ್ಪರ ಎದುರಾದಾಗ ಇರುವ ನೀತಿಗಳೇ ಹೆಚ್ಚು. ಈ ಸಮಾಜದಲ್ಲಿರುವ ಬಡತನ, ಸಿರಿತನ, ನೆಮ್ಮದಿ ಎಲ್ಲವೂ ಕೂಡ ಗಂಡು ಮತ್ತೆ ಹೆಣ್ಣುಗಳ ನಡುವೆ ಇರುವಂಥದ್ದು. ಗಂಡು ನೀತಿವಂತನಾಗಿರ್ತಾನೆ ಅಂದರೆ ಹೆಣ್ಣಿನ ಜೊತೆಗೆ, ಹೆಣ್ಣು ನೀತಿವಂತಳಾಗಿರ್ತಾಳೆ ಅಂದರೆ ಗಂಡಿನ ಜೊತೆಗೆ. ಗಂಡು ಹೆಣ್ಣುಗಳು ಇಬ್ಬರೂ ಕೂಡ ನೀತಿವಂತರಾಗಿರ್ತಾರೆ ಅಂದರೆ ಅವರನ್ನ ಹೆತ್ತ ಹೆಣ್ಣು ಗಂಡುಗಳ ಜೊತೆಗೆ, ಹೆರುವ ಹೆಣ್ಣು ಗಂಡುಗಳ ಜೊತೆಗೆ. ಅದರಿಂದಾಗಿ ಸಮಾಜದಲ್ಲಿ ನೀತಿಯ ಬಹುಪಾಲು ಹೆಣ್ಣು ಗಂಡುಗಳಿಗೆ ಸಂಬಂಧಪಟ್ಟು ಇರುವಂಥದ್ದು. ಈ ದೊಡ್ಡ ಹಿನ್ನೆಲೆಯನ್ನು ಇಟ್ಟುಕೊಂಡು ಯುಧಿಷ್ಠಿರ ಪ್ರಶ್ನೆ ಮಾಡ್ತಾನೆ, ಅಜ್ಜ, ಈ ಲೋಕದಲ್ಲಿ ಉತ್ಕಟ ಮೋಹಕ್ಕೆ ಒಳಗಾಗಿ ಹೆಣ್ಣು ಮಕ್ಕಳಲ್ಲಿ ತೊಡಗುತ್ತಾರೆ. ಗಂಡಸರು ಹೆಣ್ಣು ಮಕ್ಕಳಲ್ಲಿ ಮೋಹದಿಂದ ತೊಡಗುತ್ತಾರೆ. ಹಾಗೆ ಹೆಣ್ಣು ಮಕ್ಕಳು ಕೂಡ ಮೋಹದಲ್ಲಿ ತೊಡಗುತ್ತಾರೆ. ಕೇವಲ ಹೆಣ್ಣಾಗಿ ಕಾಡಿತ್ತು ಮಾಯೆ ಮಾತ್ರ ಅಲ್ಲ, ಹೆಣ್ಣಿಗೆ ಗಂಡಾಗಿಯೂ ಮಾಯೆ ಕಾಡುತ್ತೆ. ಹೆಣ್ಣಿಗೆ ಗಂಡು ಮಾಯೆ, ಗಂಡಿಗೆ ಹೆಣ್ಣು ಮಾಯೆ. ನನಗಿಲ್ಲೊಂದು ಸಂಶಯ ಇದೆ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಪರಸ್ಪರರನ್ನ ಇಷ್ಟಪಡದೇ ಇರೋದು ಯಾವಾಗ? ಪರಸ್ಪರರನ್ನ ಇಷ್ಟಪಡೋದು ಯಾವಾಗ? ವಿಶೇಷತಃ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡೋದು ಹೇಗೆ ಅಂತ ಕೇಳ್ತಾನೆ. ಇದೇ ಪ್ರಶ್ನೆ ಹೆಣ್ಣು ಕೇಳಿದ್ರೆ ಗಂಡಿನ ಬಗ್ಗೆ ಇರೋದು. ಅದಕ್ಕೆ ನಿನ್ನೆ ಒಂದು ಮಾತು ಬಂತು, ಯತಶ್ಚ ಭೂತಾನಿ ಮಹಾಂತಿ ಪಂಚ ಯತಶ್ಚ ಲೋಕ ವಿಹಿತ ವಿಧಾತ್ರ ಯತ ಪುಮಾಂಸಃ ಪ್ರಮದಾಶ್ಚ ನಿರ್ಮಿತಾ ತತಶ್ಚ ದೋಷ ಪ್ರಮದಾರ್ತು ನಾರದ ಅಂತ. ಗಂಡು ಮತ್ತೆ ಹೆಣ್ಣು ಇಬ್ಬರಲ್ಲಿಯೂ ದೋಷ ಉಂಟು. ಹೆಣ್ಣು ಮಾತನಾಡುವಾಗ ಗಂಡಿನ ದೋಷಗಳು ಕಾಣುತ್ತದೆ, ಗಂಡು ಮಾತನಾಡುವಾಗ ಹೆಣ್ಣಿನ ದೋಷಗಳು ಕಾಣುತ್ತದೆ. ಗಂಡು ಹೆಣ್ಣನ್ನು ದೂರ್ತಾನೆ, ಹೆಣ್ಣು ಗಂಡನ್ನು ದೂರ್ತಾಳೆ. ಆದರೆ ಇಬ್ಬರೂ ಒಬ್ರಿಗೊಬ್ರು ಬಿಟ್ಟಿರ್ಲಿಕ್ಕಾಗೋದಿಲ್ಲ. ಹೇಗೋ ಜೊತೆಯಾಗೇ ನಡೀತಾ ಇರ್ತಾರೆ. ಆದರೆ ರಕ್ಷಣೆಯ ಜವಾಬ್ದಾರಿ ಗಂಡಿಗಿದೆ. ರಕ್ಷಣೆ ಅಂತ ಹೇಳಿದ್ರೆ ಕೇವಲ ಅವಳಿಗೆ ಊಟ ಹಾಕೋದು, ಬಟ್ಟೆ ಕೊಡೋದು ಇತ್ಯಾದಿಗಳು ಮಾತ್ರ ಅಲ್ಲ.
ಅದರಿಂದ ಆಚೆಗೆ ಧರ್ಮದಲ್ಲಿ ರಕ್ಷಣೆ ಮಾಡೋದು ಜವಾಬ್ದಾರಿ ಇದೆ ಗಂಡಿಗೆ. ಗಂಡಿಗೆ ಸಮಾಜದ ಹೊಣೆ ಇದೆ. ಆ ಸಮಾಜದ ಮೇಲಿನ ಹೊಣೆ ಏನಿದೆ ಅವನನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ. ಅದರಿಂದಾಗಿ ಹೆಣ್ಣಿನ ಹೊಣೆ, ರಕ್ಷಣೆಯ ಹೊಣೆ ಗಂಡಿನ ಮೇಲಿರುತ್ತೆ. ಏನೇ ಆದರೂ, ಏನೇ ಬದಲಾದರೂ, ಜಗತ್ತು ಎಷ್ಟೇ ಮುಂದುವರೆದ್ರೂ ಪುರುಷ ಹಡಿಲಿಕ್ಕಾಗಲ್ವಲ್ಲ. ಆ ಕಾರಣದಿಂದಲೇನೆ ಅನೇಕ ಕಟ್ಟುಪಾಡು. ಮಾನಸಿಕವಾಗಿ ಹೇಗಿರುತ್ತೆ ಅದಕ್ಕೆ ತಕ್ಕ ಹಾಗೆ ಕಾನೂನು ಇರಬೇಕು. ಕಾನೂನು ಏನಿರುತ್ತೆ ಈ ಪ್ರಕೃತಿಯ ನಿಯಮಗಳಿಗೆ ಒಳಗಾಗಿಯೇ ಇರಬೇಕು. ನಾಳೆ ಯಾರಾದರೂ ನೋಡ್ರಿ ಮಾರ್ರೆ, ಮೇಲ್ಗಡೆಯಿಂದ ಹಾರಿದ್ರೆ ಕೆಳಗಡೆ ಬೀಳ್ತೇವಲ್ಲ, ಪೆಟ್ಟಾಗತ್ತೆ. ಅದರಿಂದಾಗಿ ನಾವು ಹಾರುವಾಗ ಒಂದು ಪ್ರೋಗ್ರಾಮ್ ಬರೀರಿ ಸಾಫ್ಟ್ವೇರ್ನಲ್ಲಿ, ಭೂಮಿಗೆ ಅಳವಡಿಸಿ, ಭೂಮಿ ಮೆದುವಾಗಿ ನಾವು ಹಾರಿದ ಮೇಲೆ ಸರಿ ಹೋಗಬೇಕು ಮತ್ತೆ ಅಂತ ಯಾರಾದರೂ ಬರೀಲಿಕ್ಕಾಗತ್ತಾ? ಮನುಷ್ಯ ತನ್ನ ಒಳಿತಿಗಾಗಿ ಕಾನೂನು ಮಾಡಿಕೊಳ್ತಾನೆ. ಆ ಕಾನೂನಿನಲ್ಲಿ ನಾವು ಆ ಕಾನೂನಿಗೆ ಕಾನೂನನ್ನ ಇದಕ್ಕೆ ಅಡ್ಜಸ್ಟ್ ಮಾಡ್ಕೋತೀವಿ. ಯಾವುದು ಪ್ರಕೃತಿಯ ನಿಯಮಕ್ಕೆ ಅಡ್ಜಸ್ಟ್ ಮಾಡ್ಕೋತೀವಿ ವಿನಃ ಪ್ರಕೃತಿಯ ನಿಯಮವನ್ನ ಕಾನೂನಿನ ಪ್ರಕಾರ ತಿದ್ಲಿಕ್ಕೆ ಹೋಗಲ್ಲ, ಆಗೋದು ಇಲ್ಲ. ಸರಿಯಾದ ಸಮಯಕ್ಕೆ ಇರಬೇಕು ಅಂತನ್ನೋದು ಶಿಷ್ಟಾಚಾರ ಅಂತ ಇಟ್ಕೊಳ್ಳಿ. ನೀವು 9:30 ಹೇಳಿದ್ರೆ 9:30 ನಾನಲ್ಲಿ ಇರಬೇಕು. ಆದರೆ ಅನೇಕ ಸಮಸ್ಯೆಗಳಿದೆ. ಆದ್ದರಿಂದಾಗಿ ಮನುಷ್ಯನಿಗೆ ಒಂದು ರೆಕ್ಕೆಯನ್ನು ಕೊಡ್ರಿ ಅನ್ಲಿಕ್ಕಾಗತ್ತಾ? ರೆಕ್ಕೆ ಬೆಳೆಯೋ ಹಾಗೆ ಒಂದು ಜೆನೆಟಿಕ್ ಡಿಸೈನ್ ಒಂದನ್ನು ಮಾಡೋಣ, ಮಾಡಲಿಕ್ಕಾಗತ್ತಾ? ಮುಂದೆ ಅದನ್ನು ಮಾಡಿದ್ರು ಮಾಡಿ ಯಾರು ಹೇಳಲಿಕ್ಕಿಲ್ಲ. ಆದರೆ ಯಾರಿಗೂ ಇಷ್ಟು ಗಮನ ಬಂದಿಲ್ಲ. ಕೆಲವೊಮ್ಮೆ ಅನ್ಸುತ್ತೆ ನಾನೇ ಇದನ್ನೆಲ್ಲ ಹಿಂಗೆ ಯೋಚನೆ ಮಾಡ್ತಾ ಇದ್ದೀನ ಅಂತ. ಆದರೆ ವಾಸ್ತವ ಹೌದಲ್ವಾ? ಕಾನೂನಿಗೆ ತಕ್ಕ ಹಾಗೆ ಪ್ರಕೃತಿಯನ್ನು ಬದಲಾಯಿಸಲಿಕ್ಕಾಗಲ್ಲ. ಮತ್ತೆ ಪ್ರಕೃತಿಗೆ ತಕ್ಕ ಹಾಗೆ ಕಾನೂನನ್ನು ಬದಲಾಯಿಸಬೇಕು. ಒಂದು ಅಡ್ಜಸ್ಟ್ಮೆಂಟ್ ಇರುತ್ತೆ ಕಾನೂನಿಗೂ ಪ್ರಕೃತಿಗೂ. ಅದರ ಹಿನ್ನೆಲೆಯಲ್ಲಿ ರಕ್ಷಣೆ ಅಂತನ್ನೋದು ಗಂಡಿನ ಹೊಣೆ. ಅದು ಪ್ರಕೃತಿ ಕೊಟ್ಟಿದೆ. ಮತ್ತೆ ಹೆಣ್ಣು ಮಕ್ಕಳು ಎಷ್ಟೇ ಮುಂದುವರಿದೆವು ಅಂತ ಹೇಳ್ಕೊಳ್ಬಹುದು, ನಾನು ಮಾಡ್ರನ್ನು ಹಾಗೆ ಹೀಗೆ ಅಂತ. ಅವರು ಮದುವೆ ಆಗೋದು ತಮಗಿಂತ ಹೆಚ್ಚಿನ ಸಂಬಳ ಬರುವವನನ್ನೇ. ಮದುವೆ ಆಗೋದು ತಮಗೆ ದೇಹದಿಂದ ತಮಗಿಂತ ವರಿಷ್ಠನಾದವನನ್ನೇ ಮದುವೆ ಆಗ್ತಾರೆ. ಅದ್ಯಾಕೆ ಅಂತ ಹೋಗಿ ಕೇಳಬೇಕು. ಎಷ್ಟೇ ಮಾಡರ್ನ್ ಅಂತ ಹೇಳಿಕೊಳ್ಳುವವರು ಹೀಗೆ ಇರ್ತಾರೆ. ಅದರಿಂದಾಗಿ ರಕ್ಷಣೆ ಮಾಡೋದು ಪುರುಷನ ಹೊಣೆ. ಹೇಗೆ ರಕ್ಷಣೆ ಮಾಡಬೇಕು ಅವ್ರನ್ನ? ಧರ್ಮದಿಂದ. ಧರ್ಮಕ್ಕೆ ಅನುಗುಣವಾಗಿ ಹೇಗೆ ಅವರನ್ನ ಜೋಡಿಸಬೇಕು ಅದನ್ನು ಹೇಳಿ ಅಂತಂದ. ಅದಕ್ಕೆ ಭೀಷ್ಮಾಚಾರ್ಯರ ಉತ್ತರ, ಏತಾಹಿ ಮಯ ಮಾಯಾಭಿಹಿ ವಂಚಯಂತಿ ಹಮಾನವಾನ್ ನ ಚಾಸಾ ಮುಚ್ಚತೆ ಕಶ್ಚಿತ್ ಪುರುಷೋ ಹಸ್ತಮಾಗತಃ. ಹೆಣ್ಣು ಮಕ್ಕಳಿಗೆ ಒಂದು ವಿಶಿಷ್ಟವಾದ ಶಕ್ತಿ ಇದೆ. ಅವರು ಗಂಡನ್ನ ತಮ್ಮ ಅಂಕೆಯಲ್ಲಿ ಇಟ್ಟುಕೊಳ್ಳಬಲ್ಲರು. ಹಸಂತಂ ಪ್ರಹಸಂತೇತ ರುದಂತಂ ಪ್ರವೃದಂತಿ ಚ ಅಪ್ರಿಯಂ ಪ್ರಿಯಭಾವೈಶ್ಚ ಗೃಹತೆ ಕಾಲಯೋಗತಃ. ಆ ಒಂದು ಕಾಲದಲ್ಲಿ ನಗುವವನನ್ನ ಅಳಿಸುತ್ತಾರೆ, ಅಳುವವನನ್ನು ನಗಿಸುತ್ತಾರೆ. ಅಪ್ರಿಯನಾದವನನ್ನ ಕುರಿತು ಪ್ರಿಯವಾದ ಭಾವಗಳನ್ನು ವ್ಯಕ್ತಪಡಿಸ್ತಾರೆ. ಗಂಡು ಎಷ್ಟೇ ಮುಂದುವರೆದರೂ ಕೂಡ ಸ್ತ್ರೀ ಬುದ್ಧ್ಯ ನ ವಿಶಿಷ್ಯೇತ ತಾಸ್ಮ ರಕ್ಷಾ ಕಥಂ ನರೈಹಿ. ಹೆಣ್ಣಿನ ಬುದ್ಧಿಯ ಮುಂದೆ ಅವನು ಝೀರೋ. ಹೆಣ್ಣಿನ ಮುಂದೆ ಗಂಡು ಅದನ್ನು ಮೀರ್ಲಿಕ್ಕೆ ಭಾರಿ ಕಷ್ಟ ಆಗತ್ತೆ ಅವನಿಗೆ.
ಅದರಿಂದ ರಕ್ಷಣೆ ಮಾಡೋದಕ್ಕೆ ಎಕ್ಸ್ಟ್ರಾ ಪವರ್ ಬೇಕು. ಅದಮ್ಯವಾದ ನೀತಿಯ ಒಂದು ಬಲ ಅವನಿಗಿರಬೇಕು. ಸಾಮಾನ್ಯ ಜನಜೀವನದಲ್ಲಿ ಇದು ಎದುರಾಗದೇ ಇರಬಹುದು. ಎಕ್ಸ್ಟ್ರೀಮ್ಗೆ ಹೋದಾಗ ಯಾವ ರೀತಿ ಇರಬೇಕು, ಅದರಿಂದಾಗಿ ಬೃಹಸ್ಪತಿ ಮೊದಲಾದವರೂ ಕೂಡ ಹೆಣ್ಣು ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಯಾವ ಸೂತ್ರಗಳನ್ನು ಬರೋದಿಲ್ಲ. ಅವರು ಸ್ತ್ರೀಣಾಂ ಬುದ್ಧಾಪಿ ನಿಷ್ಕರ್ಷಾತ್ ಅರ್ಥಶಾಸ್ತ್ರಾಣಿ ಶತ್ರುಹನ್ ಬೃಹಸ್ಪತಿ ಪ್ರಭೃತಿಭಿ ಮನ್ಯೇ ಸಂತಿ ಕೃತಾನಿ ವೈ. ಹೆಣ್ಣು ಮಕ್ಕಳು ಎಷ್ಟು ಪ್ರಜ್ಞಾವಂತರು, ಯಾವುದೇ ಸಂದರ್ಭವನ್ನು ತಮಗೆ ಅನುಕೂಲವಾಗಿ ಮಾಡಿಕೊಳ್ಳಬಲ್ಲರು ಅಂದರೆ ಬೃಹಸ್ಪತಿ ಮೊದಲಾದವರೂ ಕೂಡ ಶಾಸ್ತ್ರವನ್ನು ಈ ದಿಸೆಯಲ್ಲಿ ರಚನೆ ಮಾಡಿಲ್ಲ. ಹೆಣ್ಣು ಮಕ್ಕಳನ್ನು ವಶೀಕರಿಸಿಕೊಳ್ಳುವುದು ಹೇಗೆ ಅನ್ನೋದು ಯಾವ ನೀತಿಯಲ್ಲಿಯೂ ಇಲ್ಲ, ಎಲ್ಲಿಯೂ ಇಲ್ಲ. ಮತ್ತೆ ನಿಮಗೆ ಪ್ರಬಲವಾದ ನೈತಿಕವಾದ ಬಲ ಇರಬೇಕಷ್ಟೇ ಒಳಗಡೆಯಿಂದ. ಈ ಹಿನ್ನೆಲೆಯಿಂದ ಹೆಣ್ಣು ಮಕ್ಕಳನ್ನ ಶಿಕ್ಷಣ ಕೊಡಬೇಕು ಚಿಕ್ಕಂದಿನಿಂದ, ನೀತಿಯದ್ದು ವಿನಃ ಅವರಿಗೆ ನೀವು ಹೇಗೆ ಬೇಕಾದರೂ ಬೆಳೀಲಿ ಅಂತ ಬೆಳಿಲಿಕ್ಕೆ ಬಿಟ್ಟು ಆಮೇಲೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಕಸ್ತಾ ಸ್ತ್ರೀಯ ಶಿಕ್ಷಯಿತುಂ ಇತಿ ಮೇ ಸಂಚಯೋ ಮಹಾನ್ ತನ್ಮೇ ಬ್ರೂಹಿ ಮಹಾಬಾಹೋ ಕುರುಣಾಂ ಚ ವರ್ಧನ. ಅದಕ್ಕೆ ಯುಧಿಷ್ಠಿರ ಕೇಳ್ತಾನೆ, ಶಿಕ್ಷಣದಿಂದ ಅವರಿಗೆ ಮನಪರಿವರ್ತನೆ ಮಾಡಬೇಕು, ಒಳ್ಳೆಯದನ್ನು ಕಲಿಸಬೇಕು, ಬಲವಾದ ನೈತಿಕವಾದ ಚೌಕಟ್ಟು ಹಾಕಬೇಕು ಅಂತ ಹೇಳ್ತೀರ ನೀವು. ಅದೇ ಹೇಗೆ ರಕ್ಷಣೆ ಮಾಡುವುದು ಅದನ್ನು ಹೇಳಿ. ತನ್ಮೇ ವ್ಯಾಖ್ಯಾತು ಮರ್ಹಸಿ ಅನ್ನುವಲ್ಲಿ 38ನೆಯ ಅಧ್ಯಾಯ, 37ನೆಯ ಅಧ್ಯಾಯ ನಿನ್ನೆ ನೋಡಿದ್ದು. 37ನೆಯ ಅಧ್ಯಾಯ ಭೀಷ್ಮಃ ಏವಮೇತನ್ಮಹಾಬಾಹೋ ನಾಸ್ತಿ ಮಿಥ್ಯಾತ್ರ ಕಿಂಚನ ಯಥಾ ಬ್ರವೀಷಿ ಕೌರವ್ಯ ನಾರೀಂ ಪ್ರತಿ ನರಾಧಿಪ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಒಬ್ಬ ಬ್ರಹ್ಮಚಾರಿ ಹೇಳ್ತಾ ಇರೋದು, ಗೃಹಸ್ಥನ ಪ್ರಶ್ನೆಗೆ ಬ್ರಹ್ಮಚಾರಿಯ ಉತ್ತರ. ಜೀವನ ಇಡೀ ಮದುವೆಯಾಗದವ, ಆದರೆ ಹೆಣ್ಣಿನಿಂದ ಬಹಳ ಸಂಕಟ ಅನುಭವಿಸಿದಾನೆ. ಮೊದಲು ಗಂಗೆ ಬದುಕಿಸಿದಳು, ಆಮೇಲೆ ಸತ್ಯವತಿಯಿಂದ ಮದುವೆ ಆಗಲಿಲ್ಲ ಅವನು. ಗಂಗೆ ಹುಟ್ಟಿಸಿದಳು, ಸತ್ಯವತಿಯ ಕಾರಣದಿಂದ ಮದುವೆ ಆಗಲಿಲ್ಲ. ಆದರೆ ಹೆಣ್ಣು ಮಕ್ಕಳ ಕಥೆಗೆ ನಾನು ಹೋಗಲ್ಲ ಅಂತ ಅವನು ಸುಮ್ಮನಾದ್ರೆ ಪ್ರಕೃತಿ ಅವನನ್ನು ಎಳೀತು, ಭೀಷ್ಮನನ್ನ. ಆ ಅಂಬಿಕಾ ಅಂಬಾಲಿಕೆ ಅವರನ್ನು ಕರ್ಕೊಂಡು ಬಂದ. ಅದರಲ್ಲಿ ಅಂಬಾಲಿಕೆ ಮತ್ತು ಅಂಬಿಕೆ ವಿಚಿತ್ರ ವೀರ್ಯನನ್ನು ಮದುವೆ ಆದರು. ಅಂಬೆ ಸಿಡಿದು ನಿಂತಳು. ಆ ಹೆಣ್ಣಿನ ಒಂದು ದ್ವೇಷ ಅಲ್ಲಿಂದ ಶುರು ಆಯಿತು. ಆಮೇಲೆ ತನ್ನ ಮಕ್ಕಳಿಗೆ ಅಂದರೆ ಯುಧಿಷ್ಠಿರ ತಂದುಕೊಂಡ ಗಾಂಧಾರಿ, ಆಮೇಲೆ ಕುಂತಿ, ಮಾದ್ರಿ, ಆ 3 ಜನರ ಸಂತತಿಯೊಡನೆ ಹೇಗೋದೇ ಆಗೋಯ್ತು. ಅದರಿಂದಾಗಿ ಹೆಣ್ಣಿನ ಗೊಡವೆ ಬೇಡ ಅಂತಂದ್ರೂ ಕೂಡ ಅವನ ಜೀವನದಲ್ಲಿ ಹೆಣ್ಣಿನ ಸಂಕಟಗಳುಂಟು. ಅಂಬೆ ಅಂತೂ ಎದುರು ನಿಂತಳು. ಯಾವ ಪರಿ ಅಂತಂದ್ರೆ ಗೂಢಚಾರರನ್ನ ಬಿಟ್ಟು ಅಂಬೆಯ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಾಯ್ತು. ಈ ತರಹ ಆಯ್ತು. ಇಷ್ಟು ಭೀಷ್ಮರ ನಾನು ಮದುವೆಯಾಗಲ್ಲ ಅಂದ್ರೂ ಹೆಣ್ಣಿನ ಕಾಟ ತಪ್ಪಲಿಲ್ಲ. ಒಂದು ಪ್ರಸಂಗ ಇವತ್ತು ನಮ್ಮ ಸ್ವಾಮಿಗಳು ಪೇದಾವರ ಸ್ವಾಮಿಗಳ ಆರಾಧನೆ, ಅವ್ರದ್ದೊಂದು ಕಥೆಯನ್ನ ಹೇಳಬೇಕು ನಿಮಗೆ. ಮುಂಬೈಯಲ್ಲಿ ನಾಟಕ ಆಗ್ತಾ ಇತ್ತು. ಅದನ್ನ
ಮುಂಬೈ ಕನ್ನಡಿಗರು ಬರೆದಿದ್ದು. ಮುಂಬೈ ಕನ್ನಡಿಗರದ್ದು ಒಂದು ಪತ್ರಿಕೆನೂ ಕೂಡ ಇದೆ. ಮುಂಬೈ ಕನ್ನಡಿಗ ಅಂತಾನೆ ಪತ್ರಿಕೆ. ದೆಹಲಿಯಲ್ಲಿರುವ ಕನ್ನಡಿಗರದ್ದು ಒಂದು ಪತ್ರಿಕೆ ಇದೆ, ದೆಹಲಿ ಕನ್ನಡಿಗ ಅಂತ. ಗೊತ್ತಾ? ಆ ಮುಂಬೈ ಕನ್ನಡಿಗರ ಪತ್ರಿಕೆಯ ಯಾವುದೋ ಒಂದು ಸ್ಟಾಫು ಒಂದು ನಾಟಕ ಬರೆದಿದ್ರು. ಅದರಲ್ಲಿ ತಾಯಿಗಾಗಿ ಹಂಬಲ ಅಂತ ಆ ನಾಟಕದ ಟೈಟಲ್. ಆ ತಾಯಿಗಾಗಿ ಹಂಬಲ ಅಂತನ್ನುವ ಟೈಟಲಿನ ನಾಟಕದಲ್ಲಿ ಭೀಷ್ಮಾಚಾರ್ಯರ ನಾಯಕ. ಭೀಷ್ಮನ ಸಾಲಿಲೋಕಿ ಸ್ವಗತದಿಂದ ನಾಟಕ ಓಪನ್ ಆಗತ್ತೆ. ನಾನು ಅಮ್ಮನಿಗಾಗಿ ಬಹಳ ಹಂಬಲಿಸಿದೆ, ಗಂಗೆಯನ್ನ ನಾನು ಅಮ್ಮನಾಗಿ ಪಡೆದೆ, ಆದರೆ ಅವಳು ನನ್ನನ್ನು ಬಿಟ್ಟೇ ಹೊರಟು ಹೋದ್ಲು, ನದಿ ಅಲ್ವಾ. ಆಮೇಲೆ ಸತ್ಯವತಿಯನ್ನ ತಂದೆ, ನನ್ನ ಅಮ್ಮನಾಗಬೇಕು ಅಂತ ಎರಡನೇ ಅಮ್ಮನನ್ನಾಗಿ ನನ್ನ ಅಪ್ಪನಿಗೆ ನಾನು ಮದುವೆ ಮಾಡುತ್ತಿದ್ದೆ. ಆದರೆ ಸತ್ಯವತಿ ನನ್ನ ಬಗೆಗೆ ಗಮನ ಹರಿಸಲಿಲ್ಲ. ಅಲ್ಲಿರೋದು, ಆ ನಾಟಕದಲ್ಲಿರೋದು. ಆಮೇಲೆ ಗಾಂಧಾರಿಯೋ ಮಾದ್ರಿಯೋ ಕುಂತಿಯೋ ನನ್ನನ್ನ ಮಗನಾಗಿ ನೋಡಿಕೊಳ್ಳಲಿಲ್ಲ. ಗಾಂಧಾರಿ 100 ಜನರನ್ನ ಹೆತ್ತಲು, ಕಣ್ಣು ಕಟ್ಕೊಂಡ್ಬಿಟ್ಲು, ನಾನು ನೋಡ್ಲೇ ಇಲ್ಲ. ಕಣ್ಣು ಪಟ್ಟಿ ಕಟ್ಕೊಳ್ಳಿಲ್ಲ ಕುಂತಿ ಮತ್ತು ಮಾದ್ರಿ, ಆದರೆ ಅವರು ಕಾಡಿಗೊಟ್ಟೋದ್ರು, ನನ್ನ ಹತ್ರನೇ ಇರಲಿಲ್ಲ. ಆಮೇಲೆ ದ್ರೌಪದಿ ಬಂದಾಗ ಅವಳು ಕುಲವನ್ನೇ ನಾಶ ಮಾಡಿಬಿಟ್ಲು ಅಂತ ಅವನ ಡೈಲಾಗ್ ಇದೆ. ತಕ್ಕ ಎದ್ದು ನಿಂತುಬಿಟ್ರು ಪೇದಾರ್ ಸ್ವಾಮಿಗಳು. ತಪ್ಪೋದು ತಪ್ಪು. ಅವ್ರಿಗೆ ಭಾರತೀಯ ಮೇಲೆ ಎಷ್ಟು ಭಕ್ತಿ ಗೊತ್ತಾಗತ್ತೆ. ಅವರು ಹೇಳ್ತಾ ಇದ್ದಿದ್ದು ವಾದಿರಾಜರದ್ದಲ್ವ, ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣೀತ ಭಾರತೀ ದೇವೋ ನಾರಾಯಣ ಶ್ರೀಚ ದೇವಿ ಮಂಗಳ ದೇವತಾ ಅಂತ ಅವ್ರದ್ದು ಮಂಗಳಾಚರಣೆ. ಅದು ವಾದಿರಾಜರ ಯುಕ್ತಿ ಮಲ್ಲಿಕೆಯ ಮಂಗಳಾಚರಣೆ. ವೇದವ್ಯಾಸರು ಮುಖ್ಯ ಪ್ರಾಣ ಭೀಮಸೇನ ನಮ್ಮ ತಂದೆ, ನಮ್ಮ ಗುರು. ಆಚಾರ್ಯ ಪವನೋಸ್ಮಾಕಂ. ಗುರುಪತ್ನಿ ಯಾರು? ಭಾರತಿ. ನಮ್ಮ ದೇವರು ಯಾರು? ನಾರಾಯಣ. ದೇವೋ ನಾರಾಯಣ ಶ್ರೀಶಃ. ದೇವರು ಯಾರು? ನಾರಾಯಣ. ದೇವಿ ಯಾರು? ಲಕ್ಷ್ಮಿ. ಈ ರೀತಿ ನಮ್ಮ ದೊರೆ ನಾರಾಯಣ, ದೊರೆಯ ಹೆಂಡತಿ ರಾಣಿ ಯಾರು? ರಾಷ್ಟ್ರಮಾತೆ ಲಕ್ಷ್ಮೀದೇವಿ. ಇದು ಇರುವಂಥದ್ದು. ನಮಗೆ ಗುರು ಯಾರು? ಮುಖ್ಯ ಪ್ರಾಣ. ಗುರುಪತ್ನಿ ಯಾರು? ಭಾರತಿ. ಅವರು ಪ್ರತಿ ಇದರಲ್ಲಿ ಹೇಳ್ತಕ್ಕಂಥದ್ದು. ದಡ್ಡ ಎದ್ದು ನಿಂತರು. ನಾಟಕದ ಮಧ್ಯೆ ನಾಟಕ ನಡೀತಾ ಇದೆ, ಅವರು ಎದ್ದು ನಿಂತು ದ್ರೌಪದಿಗೆ ಆ ರೀತಿ ಹೇಳಿದ್ದು ಅವಳದು ತಪ್ಪು ಅಂತ ನೀವು ಹೇಳೋದಾದ್ರೆ ಭೀಷ್ಮನದ್ದೇ ಮೊದಲ ತಪ್ಪು. ತನ್ನ ತಾಯಿಯಾಗಿ ಕಂಡವಳ ವಸ್ತ್ರಾಪಹರಣ ಆಗ್ತಾ ಇರ್ಬೇಕಾದ್ರೆ ಯಾಕೆ ಸುಮ್ಮನಿದ್ದ? ಪ್ರತಿಭಟನೆ ಮಾಡಬೇಕಿತ್ತು ಅಂತ ಅವನು ಹೇಳ್ತಾನೆ. ಸ್ವಾಮಿ, ಇದು ನನ್ನ ದೃಷ್ಟಿ ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಮಹಾಭಾರತ ಅವರವ್ರ ದೃಷ್ಟಿ ಇರುತ್ತೆ. ವೇದವ್ಯಾಸರ ದೃಷ್ಟಿ ಏನು ಅನ್ನೋದನ್ನ ನೋಡೋದು ಬಹಳ ಕಡಿಮೆ ಜನ, ಬಹಳ ಕಡಿಮೆ. ಅದನ್ನು ನೋಡುವ ಟೆಕ್ನಿಕ್ಕು, ಶ್ಲೋಕಗಳನ್ನೆಲ್ಲ ನೋಡಿ ಅದರ ಹಿಂದಿನ ಮುಂದಿನ ಮಾತುಗಳನ್ನೆಲ್ಲ ಚಿಂತಿಸಿ ಎಷ್ಟು ಜನಕ್ಕಾಗತ್ತೆ ಅಲ್ವೇ? ಬಹಳ ಕಷ್ಟ. ಆ ಕಾರಣದಿಂದ ಆ ಥರ ಎಲ್ಲ ನೋಡಲ್ಲ. ಅವ್ರದ್ದೇನೋ ಒಂದು ದೃಷ್ಟಿ ಇರುತ್ತೆ, ಒಂದು ಪಾತ್ರ ಇಟ್ಕೊಂಡು ಅದೇನೋ ಹೊಳೆಯುತ್ತೆ, ಏನೋ ಬರೀತಾರೆ. ಹಾಗೇನಾದ್ರು ಭೀಷ್ಮಾಚಾರ್ಯರಿಗೆ ಇದ್ದಿದ್ರೆ ನೇರವಾಗಿ ನಮ್ಮ ತಾಯಿಯಾಗಿ ನಿಮ್ಮನ್ನು ಸ್ವೀಕರಿಸ್ತಾ ಇದ್ದೇನೆ ಅಂತ ಹೇಳಿರೋರು, ಸುಮ್ಮನೆ ಹಾಕಿರ್ತಾ ಇದ್ರು. ಹಾಗೆ ಒಂದು ವೇಳೆ ಭೀಷ್ಮಾಚಾರ್ಯರಿಗೆ ಇದ್ದಿದ್ರೆ ಅಲ್ವಾ? ಅದರಿಂದ ನೀವು ಆ ದೃಷ್ಟಿಯನ್ನ ಬಿಡಬೇಕಾಗತ್ತೆ. ಅದು ಪೇಜಾವರ ಸ್ವಾಮಿಗಳು ಎಷ್ಟು ಭಕ್ತರಿದ್ರು ಭಾರತೀಯನ್ನ
ಎಷ್ಟು ತಾಯಿ ಎನ್ನುವ ದೃಷ್ಟಿಯಿಂದ ನೋಡ್ತಾ ಇದ್ರು, ಗುರುಪತ್ನಿ ಅಂತ ಹೇಗೆ ನೋಡ್ತಾ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಅವರ ಆರಾಧನೆ, ಅವರ ಸ್ಮರಣೆಯೂ ಆಯಿತು. ಏವಮೇ ತನ್ಮಹಾಬಾಹೋ ನಾಸ್ತಿ ಮಿಥ್ಯಾತ್ರ ಕಿಂಚನ. ಹೀಗೆ ಒಬ್ಬ ಗೃಹಸ್ಥನ ಪ್ರಶ್ನೆಗೆ ಒಬ್ಬ ನೈಷ್ಠಿಕ ಬ್ರಹ್ಮಚಾರಿಯ ಉತ್ತರ. ಹೆಣ್ಣು ಮಕ್ಕಳನ್ನು ಕಾಪಾಡೋದು ಹೇಗೆ ಅಂತ ಗೃಹಸ್ಥ ಕೇಳಿದ್ದಕ್ಕೆ ನೈಷ್ಠಿಕ ಬ್ರಹ್ಮಚಾರಿಯಾದ ಭೀಷ್ಮಾಚಾರ್ಯರ ಉತ್ತರ ಇದು ಹಾಗೆಯೇ. ಯಥಾ ಬ್ರವೀಚಿ ಕೌರವ್ಯ ನಾರೀಂ ಪ್ರತಿ ನರಾಧಿಪ. ಹೌದಪ್ಪ, ನೀನು ಹೇಳ್ತಾ ಇರೋದು ಕರೆಕ್ಟು. ಯಥಾ ರಕ್ಷಾ ಕೃತಾ ಪೂರ್ವಂ ವಿಪುಲೇನ ಮಹಾತ್ಮನ. ನೋಡು, ಮೊದಲು ಈ ತರಹದ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ ಬಂದಾಗ ವಿಪುಲ ಅಂತ ಒಬ್ಬ ಋಷಿ ಸಾಧಕ ಯಾವ ರೀತಿ ಗುರುಪತ್ನಿಯನ್ನು ಸರಿಯಾದ ದಾರಿಗೆ ತಂದ ಅನ್ನೋದನ್ನ ನಾನು ಹೇಳ್ತೇನೆ. ಅದಕ್ಕೂ ಮೊದಲು ಒಂದು ವಿಚಾರ ಇದೆ. ಮಕ್ಕಳು, ಇದು ಹೆಣ್ಣು ಮಕ್ಕಳು ಯಾಕೆ ಸೃಷ್ಟರಾದರು, ಹೆಣ್ಣು ಮಕ್ಕಳಿಗೆ ಯಾಕೆ ಈ ರೀತಿಯಾದ ಒಂದು ಮೋಹಕ ಶಕ್ತಿ, ಎಲ್ಲರನ್ನ ಗಂಡು ಮಕ್ಕಳನ್ನು ಉತ್ಕಟವಾಗಿ ಮೋಹಿಸುವ ಶಕ್ತಿ ಹೆಣ್ಣು ಮಕ್ಕಳಿಗೆ ಯಾಕೆ ಬಂತು? ಒಂದು ಅರ್ಥವಾದವನ್ನು ಹೇಳ್ತಾರೆ. ವಾಸ್ತವವಾಗಿ ಇದು ಅರ್ಥವಾದ, ಯಾವುದು ಅರ್ಥವಾದ ಯಾವುದು ವಾಸ್ತವ, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹೆಣ್ಣು ಮಕ್ಕಳನ್ನು ಸೃಷ್ಟಿ ಮಾಡಿದ್ದು ಗಂಡು ಮಕ್ಕಳು ಸುಲಭವಾಗಿ ಉದ್ಧಾರ ಆಗೋಗ್ತಾರೆ ಅಂತ, ಹಾಗಾಗಬಾರದು ಅಂತ ಹೇಳಿ ಹೆಣ್ಣು ಮಕ್ಕಳು ಸೃಷ್ಟಿಯಾಗಿದ್ದೇನಲ್ಲ. ಆದರೆ ಹೇಳುವಾಗ ಆ ಛಾಯೆ ಇದೆ. ಅದನ್ನೇ ಹೇಳಿದ್ನಲ್ಲ, ಅರ್ಥವಾದ. ಇದು ಅರ್ಥವಾದ ಅಂದ್ರೆ ಯಾವುದರ ವರ್ಬಲ್ ಮೀನಿಂಗ್ ಅನ್ನು ತೆಗೆದುಕೊಳ್ಳದೆ ಯಾವುದರ ಸ್ಪಿರಿಟ್ ಅನ್ನು ಮಾತ್ರ ತೆಗೊಳ್ಬೇಕೋ ಅದನ್ನ ಏನಂತ ಕರೀತಾರೆ? ಅರ್ಥವಾದ ಅಂತ ಕರೀತಾರೆ. ಇಮಾ ಪ್ರಜಾ ಮಹಾಬಾಹೋ ಧಾರ್ಮಿಕ ಇತಿ ನ ಶ್ರುತಂ ಸ್ವಯಂ ಗಚ್ಚಂತಿ ದೇವತ್ವಂ ತತೋ ದೇವಾನಿಯಾದ್ಭಯಂ. ಮನುಷ್ಯರು ಧಾರ್ಮಿಕರಾಗಿರ್ತಾರೆ. ಹೆಣ್ಣು ಮಕ್ಕಳು ಅಂತನ್ನುವ ಒಂದು ಸಂಗತಿ ಇಲ್ಲದಿದ್ದರೆ ಸಹಜವಾಗಿ ಧಾರ್ಮಿಕರಾಗಿಯೇ ಇರ್ತಾರೆ ಎಲ್ಲರೂ. ಪ್ರೀತಿಸಿದ ಹೆಣ್ಣಿಗಾಗಿ ಗಂಡು ಎಲ್ಲವನ್ನ ತೊರೆಯುತ್ತಾನೆ, ಹೆಣ್ಣಿಗಾಗಿ ಅವನು ಎಲ್ಲವನ್ನು ತೊರಿತಾನೆ. ಹಾಗೆ ಹೆಣ್ಣು 1000 ಗಂಡಿಗಾಗಿ ತ್ಯಾಗ ಮಾಡ್ತಾಳೆ, ಅದು ಬೇರೆ. ಇಲ್ಲಿ ಹೇಳಿದ್ದು ಧರ್ಮವನ್ನ ತೊರೆಯೋದು ಯಾವಾಗ? ಹೆಣ್ಣಿಗಾಗಿ. ಅವನ ಉತ್ಕಟವಾದ ಜಪವನ್ನು, ಅಧ್ಯಯನವನ್ನು. ಆದರೆ ನೆಗೆಟಿವ್ ಫೆಮಿನಿಸಂನಲ್ಲಿ ಏನು ಅಂತಂದ್ರೆ ಹೆಣ್ಣೆ ಪೂರ್ತಿ ತ್ಯಾಗ ಮಾಡ್ತಾ ಇರೋದು ಅಂತ. ಅವರಿಗೆ ಓದ್ಲಿಕ್ಕೆ ಕಲಿಸಿರ್ತಾರೆ. ಯಾಕೆ ಅಂದ್ರೆ ಆಪತ್ತಿಗಾಗುವಾಗ ಇರಲಿ ಅಂತ. ಅದು ವಾಸ್ತವವಾಗಿ ಇವರು ಓದಿದ ಮೇಲೆ ಅದಕ್ಕೊಂದು ವಿನಿಯೋಗ ಬೇಕು. ನಾವು ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳಿ ಗಂಡಿನ ಮೇಲೆ ಗಲಾಟೆ ಮಾಡ್ತಾರೆ. ಇದು ಆಗಿರುವಂಥದ್ದು. ವಾಸ್ತವವಾಗಿ ಅವರಿಗೆ ಓದ್ಲಿಕ್ಕೆ ಕಲಿಸಿದ್ದು ಕೆಲಸಕ್ಕೆ ಹೋಗ್ಲಿ ಅಂತಲ್ಲ. ಅಕಸ್ಮಾತ್ ಸಮಸ್ಯೆ ಆದರೆ ಆಪತ್ತಿಗೆ ಇರಲಿ ಅಂತ. ಇದೇನಾಯ್ತು, ಇವರು ಅದಕ್ಕೆ ಅಂತಾನೆ ಶುರು ಮಾಡಿದ್ದು. ಹಾಗಾಗಿ ಹೋಯ್ತು ಈಗ ಸಮಸ್ಯೆ. ಅದರಿಂದಾಗಿ ಅವರು ನಾವು ನಿಮಗಾಗಿ ಎಲ್ಲ ತ್ಯಾಗ ಮಾಡ್ತಾ ಇದ್ವಿ. ತ್ಯಾಗ ಅಲ್ಲ, ಸಹಜ. ಗಂಡ್ಮಕ್ಕಳಿಗೆ ಮಗುವನ್ನು ಹೆರುವ ಶಕ್ತಿ ಇದ್ದಿದ್ರೆ ಗಂಡು ಮತ್ತೆ ಹೆಣ್ಣುಗಳಿಬ್ಬರು ಸಂಸರ್ಗ ಆಗ್ತಾನೆ ಇರಲಿಲ್ಲ. ಇಬ್ಬರೂ ಪರಸ್ಪರ ಅವಲಂಬಿತರು ಮಕ್ಕಳಾಗಬೇಕು ಅಂತನ್ನುವ ದೃಷ್ಟಿಯಿಂದ. ಆದರೆ ಇದನ್ನೆಲ್ಲ
ಹೇಳೋರು ಯಾರು? ಹೇಳಿದ್ರೆ ಕೇಳೋರು ಯಾರು? ಯಾರು ಏನು ಕೇಳೋ ಸ್ಟೇಜಲ್ಲಿ ಇಲ್ಲ ಇವತ್ತು. ಅದರಿಂದ ಗಂಡು ಧರ್ಮವನ್ನು ಬಿಡೋದು ಹೆಣ್ಣಿಗಾಗಿ. ಧರ್ಮವನ್ನು ಮಾಡಲಿಕ್ಕೆ ಬೇಕಾದ ಶರೀರ ಇರೋದು ಗಂಡಿಗೆ. ಹೆಣ್ಣಿನ ಶರೀರದ ವಿನ್ಯಾಸ ಬೇರೆ, ಗಂಡಿನ ಶರೀರದ ವಿನ್ಯಾಸ ಬೇರೆ. ಗಂಡಿನ ಶರೀರದ ವಿನ್ಯಾಸ ಏನಿದೆ ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಗಂಡು ಹರಿಯುತ್ತಾನೆ. ತನ್ನ ದೇಹಕ್ಕೆ ವಿರುದ್ಧವಾದ ಸಂಗತಿಗಳನ್ನು ಮಾಡಿಕೊಳ್ತಾನೆ. ಯಾಕೆ? ಹೆಣ್ಣಿನ ಮೇಲಿನ ಸೆಳೆತದಿಂದ. ಅದಕ್ಕಾಗಿ ಹೆಣ್ಣಿನ ಸೃಷ್ಟಿಯಾಗಿದ್ದು. ಸ್ವಯಂ ಗಚ್ಚಂತಿ ದೇವತ್ವಂ ತಥೋ ದೇವಾನಿಯಾದ್ ಭಯಂ. ಅದಕ್ಕೆ ಎಲ್ಲ ದೇವತೆಗಳಿಗೆ ಭಯ ಬಂತಂತೆ, ಮನುಷ್ಯರು ನಮ್ಮ ತರನೇ ಆಗೋಗ್ತಾರೆ ಅಂತ. ಅದಕ್ಕೆ ಹೋದ್ರಂತೆ ಬ್ರಹ್ಮದೇವರ ಹತ್ತಿರ. ತಮ್ಮ ಮನಸ್ಸಿನ ಇಚ್ಛೆಯನ್ನ ನಿವೇದನೆ ಮಾಡಿ, ನಿವೇದ್ಯಮಾನತಂ ಚಾಪಿ ತೂಷ್ಣೀಂ ಆಸನ್ ಅವಾಂಗ್ಮುಖಾ. ಸುಮ್ಮನಾದರು. ಅದನ್ನು ನೋಡಿ ದೇವತೆಗಳ ಪ್ರಪಿತಾಮಹ ಬ್ರಹ್ಮದೇವರು, ಪ್ರಪಿತಾಮಹ ಅಂದರೆ ಮುತ್ತಜ್ಜ, ಮುತ್ತಜ್ಜನಾದ ಬ್ರಹ್ಮದೇವರು ಮಾನವಾನಾಂ ಪ್ರಮೋಹಾರ್ಥಂ ಕೃತ್ಯ ನಾರ್ಯೋ ಸೃಜತ್ ಪ್ರಭು. ಮನುಷ್ಯರು ಉತ್ಕಟವಾಗಿ ಸಾಧನೆ ಮಾಡದಿರಲಿ ಅನ್ನುವ ದೃಷ್ಟಿಯಿಂದ ಹೆಣ್ಣು ಮಕ್ಕಳನ್ನು ಸೃಷ್ಟಿಸಿದ. ಅದೇ ನಾನು ಹೇಳಿದ್ನಲ್ಲ, ಇದು ಅರ್ಥವಾದ ಅಂತ. ಹೆಣ್ಣು ಮತ್ತೆ ಗಂಡು ಸಹಜ ಜೀವದ ಒಂದು ನಡೆ. ಜೀವ ಸಹಜವಾಗಿ ಒಂದೋ ಹೆಣ್ಣಾಗಿರ್ತಾನೆ, ಒಂದೋ ಗಂಡಾಗಿರ್ತಾನೆ. ಜೀವ, ಹೆಣ್ಣು ಜೀವ ಇದೆ, ಗಂಡು ಜೀವ ಇದೆ. ಆದರೆ ಇದೊಂದು ಅರ್ಥವಾದ. ಮಾನವರನ್ನ, ಗಂಡಸರನ್ನ ಅಂಕೆಯಲ್ಲಿ ಇಟ್ಟುಕೊಳ್ಳಲಿಕ್ಕಾಗಿ ಹೆಣ್ಣು ಮಕ್ಕಳ ಸೃಷ್ಟಿಯಾಗಿದ್ದು. ಅದರಲ್ಲಿಬ್ರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಹೇಗೆ ಗಂಡು ಮಕ್ಕಳಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಹಾಗೆ ಹೆಣ್ಣು ಮಕ್ಕಳಲ್ಲಿಯೂ ಇಬ್ರು ಇದ್ದಾರೆ. ಕ್ರೋಧಂ ಕಾಮಸ್ಯ ದೇವೇಚಃ ಸಹಾಯಂ ಚಾಸೃಜತ್ ಪ್ರಭು. ಹೆಣ್ಣು ಮಕ್ಕಳಲ್ಲಿ ಗಂಡಿಗೆ ಮೂಡುವ ಕಾಮದ ಜೊತೆಗೆ ಕ್ರೋಧವನ್ನು ಸೃಷ್ಟಿ ಮಾಡಿದ್ರು ಬ್ರಹ್ಮದೇವರು. ಹೀಗಾಗಿ ರಾಮಾನುಜ ಲಕ್ಷ್ಮಣ ಅಲ್ವಾ, ಕಾಮಾನುಜ ಕ್ರೋಧ. ಬಯಕೆ ಮೂಡುತ್ತೆ, ಬಯಕೆಗೆ ಬೇರೆಯವರು ಅಡ್ಡಿಯಾಗಿ ಬಂದಾಗ ಸಿಟ್ಟು ಬರುತ್ತೆ. ದ್ವಿಜಾನಾಂಚ ಗುರುಣಾಂಚ ಮಹಾಗುರು ನೃಪಾದಿನಾಂ ಕ್ಷಣಾತ್ ಸ್ತ್ರೀ ಸಂಗ ಕಾಮೋತ್ಥ ಯಾತನಾಹೋ ನಿರಂತರ. ಬ್ರಾಹ್ಮಣರಿಗಾಗಿರಬಹುದು, ಜಗತ್ತಿಗೆ ಮಾರ್ಗದರ್ಶನವನ್ನು ನೀಡುವ ಗುರುಗಳಿಗಾಗಿರಬಹುದು, ಮಹಾಗುರು ತಂದೆ ತಾಯಿಗಳಿಗಾಗಿರಬಹುದು, ದೊರೆಗಾಗಿರಬಹುದು, ಸ್ತ್ರೀ ಸಂಘದ ಭಯಕ್ಕೆ ಹೊತ್ತಿಕೊಂಡ್ರೆ ಇಡೀ ರಾಷ್ಟ್ರ, ಇಡೀ ಪರಂಪರೆ ಕೆಳಗಡೆ ಬೀಳುತ್ತೆ. ಅದರಿಂದ ಗಂಡು ಹೆಣ್ಣನ್ನ ತನ್ನ ಬೆಳವಣಿಗೆಯ ಅಡ್ಡಿ ಅಂತ ನೋಡ್ಲಿಕ್ಕೆ ಶುರು ಮಾಡಿದ ಆವತ್ತಿನಿಂದ. ವಾಸ್ತವವಾಗಿ ದೇವತೆಗಳಿಗೆ ಒಟ್ಟಿಗೆ ಸಾಧನೆ, ಹೆಣ್ಣು ಮತ್ತೆ ಗಂಡು ಒಟ್ಟಿಗೆ ನಿಯತ ದಾಂಪತ್ಯ ಅಂತ ಕರೀತಾರೆ. ಅವ್ರಿಗೇನಾದ್ರೂ ಬದಲಾಗಲ್ಲ, ಅವು ಬೇರೆಯವರನ್ನ ಸೇರೋದೇ ಇಲ್ಲ. ಆದರೆ ಇದು ಅರ್ಥವಾದ. ಶಯ್ಯಾತನಮಲಂಕಾರಂ ಅನ್ನಪಾನಮನಾರ್ಯತಾಂ ದುರ್ವಾಗ್ಭಾವಂ ರತಿಂ ಚೈವ ದದೌ ಸ್ತ್ರೀಭ್ಯ ಪ್ರಜಾಪತಿ. ಹೆಣ್ಣು ಮಕ್ಕಳಿಗೆ ಅಲಂಕಾರದಲ್ಲಿ ಆಸಕ್ತಿ, ಸೌಲಭ್ಯದ ಅನಿವಾರ್ಯ, ಅನ್ನ ಹಾಗೂ ಪಾನದ ತಯಾರಿಕೆಯಲ್ಲಿ ಚಾತುರ್ಯ, ದುರ್ವಾಗ್ಭಾವಂ ಎದುರಿರದ ಮಾತು. ಅವರು ಮಾತಾಡ್ತಾ ಇದ್ರೆ ನಿಮ್ಮ ಎಲ್ಲ ತರ್ಕಗಳೆಲ್ಲ ಬೀದಿಗೆ. ಅದು
ಎಲ್ಲಿಗೆ ಹೋಯ್ತೋ ದೇವರಿಗೆ ಗೊತ್ತು. ಎಷ್ಟೇ ನೀವು ಪ್ರಿಪೇರ್ ಆಗಿರಿ, ಎಷ್ಟೇ ದೊಡ್ಡ ತರ್ಕ ವಿದ್ವಾಂಸರಾಗಿರಿ, ಅವ್ರ ಮಾತಿಗೆ ನಿಮ್ದಲ್ಲಿ ಉತ್ತರ ಇರಲ್ಲ. ಸುಮ್ಮನೆ ಇರೋದು ಒಳ್ಳೇದಾಗತ್ತೆ. ಇದನ್ನ ಹೆಣ್ಣು ದುರ್ವಾಗ್ಭಾವಂ, ಅದಮ್ಯವಾದ ಮಾತಿನ ಶಕ್ತಿಯನ್ನ ಬ್ರಹ್ಮದೇವರು ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದಾರೆ. ಅದೇ ಹೇಳಿದ್ನಲ್ಲ, ಇವೆಲ್ಲ ಅರ್ಥವಾದ, ನೆನಪಿರಲಿ. ಅರ್ಥವಾದ ಅಂದ್ರೆ ಇದರಿಂದ ಏನು ಅಂತ ಸ್ವೀಕಾರ ಮಾಡಬೇಕಷ್ಟೇ. ಈ ತರಹದ ಪರಿಸ್ಥಿತಿ ಹೆಣ್ಣಿನ ಬಗ್ಗೆ ಇದೆ. ವಾಚಾವಾಪ್ಯಥ ಬಂಧೈರ್ವಾ ಕ್ಲೇಶೈರ್ವಾ ವಿವಿಧೈಸ್ತಥಾ ನ ಶಕ್ಯ ರಕ್ಷಿತುಂ ನಾರ್ಯಃ ತಾಹಿ ನಿತ್ಯಮಸಂಯತಾಃ. ಹೆಣ್ಣು ಒಮ್ಮೆ ದಾರಿ ತಪ್ಪಲಿಕ್ಕೆ ಹೋದರೆ, ಮಾತಿನಿಂದಾಗಲಿ ಬಂಧನದಿಂದಾಗಲಿ ಅವಳಿಗೆ ಶಿಕ್ಷೆ ಕೊಟ್ಟಾಗಲಿ, ಅವಳೊಮ್ಮೆ ತೀರ್ಮಾನ ಮಾಡಿದರೆ ನಾನು ಇದನ್ನು ಮೀರಬೇಕು ಅಂತ ಯಾವ ಶಕ್ತಿಯೂ ಇಲ್ಲ ತಡಿಲಿಕ್ಕೆ. ಅದು ಅವಳ ಶಕ್ತಿ. ಈ ಥರದಲ್ಲಿ ಇದ್ದಾಗ ವಿಪುಲ ಏನು ಮಾಡಿದ? ಋಷಿರಾಸೀನ್ ಮಹಾಬಾಹೋ ದೇವಶರ್ಮೇತಿ ವಿಶ್ರುತಃ. ದೇವಶರ್ಮ ಅಂತ ಒಬ್ಬ ಋಷಿ. ಅವನಿಗೆ ಒಬ್ಬಳು ಹೆಂಡತಿ ರುಚಿ ಅಂತ, ಚಲುವ ಅಂತ ಚಲುವೆ. ದೇವತೆಗಳು, ಗಂಧರ್ವರು, ದಾನವರೆಲ್ಲ ಮೋಹಗೊಂಡಿದ್ರು. ವಿಶೇಷತಸ್ತು ರಾಜೇಂದ್ರ ವೃತ್ರಃ ಪಾಕಶಾಸನಃ. ವಿಶೇಷವಾಗಿ ಇಂದ್ರ ಮೋಹಗೊಂಡಿದ್ದ. ದೇವಶರ್ಮ ಏನು ಮಾಡಿದ? ಅವನು ಹೆಂಡತಿಯನ್ನ ಹಗಲಿರುಳು ಕಾಯ್ತಾ ಇದ್ದ. ಪ್ರಯತ್ನಪಟ್ಟು ತನ್ನ ಹೆಂಡತಿ ಚಲುವೆ, ಅವಳನ್ನ ರಕ್ಷಣೆ ಮಾಡಬೇಕು ಅಂತ. ಆದ್ರೆ ಕಾಲ ಒಂದೇ ರೀತಿ ಇರ್ಲಿಕ್ಕಾಗಲ್ಲ, ಒಂದೇ ಸಮ ನೋಡ್ಕೊಳ್ಳಿಕ್ಕಾಗತ್ತಾ? ಯಾವುದೋ ಒಂದು ಯಜ್ಞ ಮಾಡಬೇಕಿತ್ತು, ಹೋದ. ಪೌರೋಹಿತ್ಯ ಮಾಡಬೇಕಿತ್ತು, ಹೋದ. ಯೋಚನೆ ಮಾಡಿದ. ತನ್ನ ಶಿಷ್ಯ ಭಾರ್ಗವ ವಂಶದ ವಿಪುಲನಿಗೆ ಹೇಳಿದ, ಯಜ್ಞಕಾರೋ ಗಮಿಷ್ಯಾಮಿ ರುಚಿಂ ಚೇಮಾಂ ಸುರೇಶ್ವರ. ನಾನು ಯಜ್ಞ ಮಾಡಬೇಕು ಅಂತ ಹೋಗ್ತಾ ಇದ್ದೇನೆ. ನನ್ನ ಹೆಂಡತಿ ರುಚಿ, ಅವಳನ್ನ ಇಂದ್ರ ಒಂದು ಕಣ್ಣಿಟ್ಟಿದ್ದಾನೆ ಅವಳ ಮೇಲೆ. ಇಂದ್ರ ಅಂದ್ರೆ ಯಾರು? ಮನೋಭಿಮಾನಿ. ಆ ಮನೋಭಿಮಾನಿ ದೇವತೆಯನ್ನ ಯಾರು ತಡಿಲಿಕ್ಕಾಗತ್ತೆ? ಯಾಕೆಂದ್ರೆ ಒಳಗಡೆಯಿಂದ ರಿಪೇರಿ ಮಾಡ್ಬಿಡ್ತಾನ ಅವನು. ಹೊರಗಡೆಯಿಂದ ಏನಿದ್ರು ಒಳಗಡೆಯಿಂದ ಕೆಟ್ಟೋದ್ರೆ ಮುಗೀತು. ಅದರಿಂದಾಗಿ ರಕ್ಷಣೆ ಮಾಡು. ಅಪ್ರಮತ್ತಸ್ಯ ತೇ ಭಾವ್ಯಂ ಸದಾ ಪ್ರತಿಪುರಂದರಂ. ಅದರಿಂದಾಗಿ ನೀನು ಇಂದ್ರನನ್ನ ಕುರಿತು ಎಚ್ಚರ ಮಾಡ್ತಾ ಇರಬೇಕು, ಎಚ್ಚರದಿಂದಿರಬೇಕು. ಅವನು ಬೇಕಾಷ್ಟು ರೂಪಗಳನ್ನು ತಳೆಯುತ್ತಾನೆ ಅಂತ. ಆಯಿತು ಅಂತ ವಿಪುಲ ಅವನು ತಪಸ್ ಮಾಡ್ತಾ ಗುರುಗಳ ಹೆಂಡತಿಯನ್ನು ನೋಡ್ಕೊಂಡಿದ್ದ. ವಿಪುಲ ಕಾನಿ ರೂಪಾಣಿ ಚಕ್ರಸ್ಯ ಭವಂತ್ಯಾಗಚ್ಚತೋ ಮುನೇ. ಹೋಗುವ ಮುನ್ನ ಕೇಳಿದ್ದ, ಇಂದ್ರ ಏನೇನು ರೂಪಗಳನ್ನು ತಾಳುತ್ತಾನೆ ಹೇಳಿ, ಅವನ ಶರೀರ ಹೇಗಿರುತ್ತೆ, ಅವನ ಶಕ್ತಿ ಹೇಗಿರುತ್ತೆ ಅಂತ. ಆಯಿತು ಹೇಳ್ತೇನೆ ಎಂದ ದೇವಶರ್ಮ. ಬಹುಮಾಯಸ್ತು ವಿಪ್ರರ್ಚೇ. ಬಹಳ ಮಾಯೆಗಳನ್ನು ಬಲ್ಲವ ಇಂದ್ರ. ಪಾಕಶಾಸನ, ಪಾಕನೆಂಬ ರಾಕ್ಷಸನನ್ನ ಕೊಂದವನು. ಕಿರೀಟವನ್ನು ತೊಟ್ಕೊಂಡಿರ್ತಾನೆ. ವಜ್ರಭೃತ್ ಕಿರೀಟಿ, ವಜ್ರಭೃದ್ಧನ್ವಿ, ಸಿಡಿಲ ಬಡಿಗೆಯನ್ನು ಹಿಡ್ಕೊಂಡಿರ್ತಾನೆ. ಬಿಲ್ಲು ಇರುತ್ತೆ, ಮುಕುಟವನ್ನು ಧರಿಸಿರ್ತಾನೆ. ಚಂದದ ಕಿವಿಯೋಲೆ, ಬದ್ಧ ಕುಂಡಲ. ಒಂದು ಕೂಡಲೇ ಚಂಡಾಲನಂತೆ ಕಾಣಿಸಿಕೊಳ್ಳಬಲ್ಲ. ಜಟೆ ಇರುವಂತೆ, ಶಿಖೆ ಇರುವಂತೆ, ಮರದ ತೊಗಟೆಯನ್ನಿಟ್ಟ ಬ್ರಾಹ್ಮಣನಂತಾಗಬಲ್ಲ. ಬಹಳ ದೊಡ್ಡ ಶರೀರವನ್ನು ಹೊಂದಿರಬಲ್ಲ. ಸಣಕಲನೂ ಆಗಬಲ್ಲ, ದಪ್ಪವೂ ಆಗಬಲ್ಲ. ಕೂಡಲೇ ತೂಕವನ್ನು ಇಳಿಸಿಕೊಳ್ಳಬಲ್ಲ. ಶ್ಯಾಮ, ಅವನ ಬಣ್ಣ ಇದಮಿತ್ತಮ್ಮಂತಿಲ್ಲ. ನೀಲಿ, ಕಪ್ಪು, ಬಿಳಿ ಯಾವ ಬಣ್ಣ ಬೇಕಾದರೂ ಧರಿಸಬಲ್ಲ.
ಯುವಕ ವೃದ್ಧ ಏನೂ ಆಗಬಲ್ಲ. ಪ್ರಾಜ್ಞೋ ಜಡಶ್ಚ ಮೂಕಶ್ಚ, ಪ್ರಾಜ್ಞನಾಗಬಲ್ಲ, ಮೂರ್ಖನಂತಾಡಬಲ್ಲ, ಮೂಕನಾಗಬಲ್ಲ, ಪ್ರತಿಲೋಮ ಅನುಲೋಮನಾಗಬಲ್ಲ. ಶುಕ್ರವಾಯತ ರೂಪೀಚ ಹಂಸ ಕೋಕಿಲ ರೂಪವಾನ್, ಗಿಳಿಯಂತೆ ರೂಪ ಧರಿಸಬಲ್ಲ. ಶುಕ ಕಾಗೆಯ ಹಾಗೆ, ಹಂಸದಂತೆ, ಕೋಗಿಲೆಯಂತೆ, ಸಿಂಹದಂತೆ, ವ್ಯಾಘ್ರದಂತೆ, ಆನೆಯಂತೆ ರೂಪವನ್ನು ಧರಿಸಬಲ್ಲ. ಬಹಳ ಕೃಶ ಆಗಬಲ್ಲ, ಕೇವಲ ಗಾಳಿಯನ್ನು ಕುಡಿಯಬಲ್ಲ, ಹಕ್ಕಿಯಾಗಬಲ್ಲ, ಬ್ರಾಹ್ಮಣ ರೂಪವನ್ನು ತಳೆಯಬಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಏನೂ ಆಗಬಲ್ಲ, ಏನೂ ಅಲ್ಲದೆ ಗಾಳಿಯಲ್ಲಿ ತೇಲಬಲ್ಲ, ಗಾಳಿಯಾಗಬಲ್ಲ. ನೊಣದಂತೆ, ಇರುವೆಯಂತೆ ರೂಪ ಧರಿಸಬಲ್ಲ. ನ ಶಕ್ಯಮಸ್ಯ ಗ್ರಹಣಂ ಕರ್ತುಂ ವಿಪುಲಕೇನಚಿತ್, ಅವನು ಹೀಗೆ ಅಂತ ತಿಳ್ಕೊಳ್ಳಿಕ್ಕೆ ಯಾರ ಕೈನಲ್ಲೂ ಆಗಲ್ಲ. ಇದು ಇಂದ್ರನ ಒಂದು ಶಕ್ತಿ. ಇಂತಹ ಇಂದ್ರನಿಂದ ನನ್ನ ಹೆಂಡಿರನ್ನ ರಕ್ಷಿಸು. ಯಥಾ ರುಚಿಂ ನಾವಲಿಹೇತ್ ದೇವೇಂದ್ರೋ ದೈತ್ಯ ಸತ್ತಮಃ ಮುನಿಸತ್ತಮ ಋತಾ ಉಪಹಿತಂ ನ್ಯಸ್ತಂ ಹವಿಶ್ವೇವ ದುರಾತ್ಮವಾನ್. ಬಹಳ ಎಚ್ಚರದಿಂದ ಇರಬೇಕು. ಅವನು ಅಂದ್ರೇನು? ಇಷ್ಟು ಶಕ್ತಿ ಇದೆ, ನಾವು ದುರ್ಬಲರು. ಈ ರೀತಿಯಾಗಿ ನುಡಿದು ಯಜ್ಞ ಮಾಡಬೇಕು ಅಂತ ದೇವಚರ್ಮ ಹೊರಟ. ವಿಪುಲ ಮಾತನ್ನ ಕೇಳಿ ರಕ್ಷಣೆ ಮಾಡಿದ. ಆದರೆ ಏನ್ ಮಾಡೋದು? ಇಂದ್ರ ನನಗಿಂತ ಬಲಿಷ್ಠ, ವಾಯುರೂಪದಿಂದ ಬರಬಹುದೇ? ಇರಲಿ, ನಾನು ನೋಡ್ತೇನೆ ಅಂತ ಯೋಗ ಬಲದಿಂದ ರಕ್ಷಣೆ ಮಾಡ್ತೇನೆ ಎಂದ. ಯೋಗ ಬಲದಿಂದ ರಕ್ಷಣೆ ಮಾಡಬೇಕಾದ್ರೆ ಗುರುಗಳಿಗೆ ಕಿರಿಕಿರಿ ಆಗಬಾರದು. ಇದಕ್ಕೆ ಒಳ್ಳೆ ಉಪಾಯ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಕೊನೆಗೊಮ್ಮೆ ಅಂದುಕೊಂಡ, ಏವಮೇವ ಶರೀರೇಸ್ಯ ನಿವತ್ಸ್ಯಾಮಿ ಸಮಾಹಿತಃ. ಗುರುಪತ್ನಿಯ ಒಳಗಡೆ ಪ್ರವೇಶ ಮಾಡಿಬಿಡ್ತೇನೆ ನಾನು. ಅವಳ ದೇಹದಲ್ಲಿ ನನ್ನ ದೇಹ ನಾನೇ ಪ್ರವೇಶ ಮಾಡಿಬಿಡ್ತೇನೆ. ಪುಟ್ಟ ದೇಹವನ್ನು ತೆಗೆದುಕೊಂಡು ಯೋಗದಿಂದ ಅವಳ ಒಳಗಡೆ ಹೊಕ್ಕು ಮನಸ್ಸನ್ನು ನಿಯಂತ್ರಣ ಮಾಡುತ್ತೇನೆ ಅಂತ. ಆಮೇಲೆ ಇದನ್ನ ಮಾಡಬಹುದೇ ಮಾಡಬಾರದೆ ಅಂತ ಹೇಳಿ ವೇದಗಳನ್ನು ನೋಡಿದ, ತಪಸ್ಸನ್ನ ಮಾಡಿದ, ಎಲ್ಲ ಯೋಚನೆ ಮಾಡಿ ಆಯ್ತು ಅಂತ ಕಥಾರ್ಥೈ ಸಮಲೋಭಯತ್. ಬೇಡ, ಇದೊಂದು ಕ್ರಮ ಆಗಬಹುದು, ಇನ್ನೊಂದು ಕ್ರಮ ಆಗಬಹುದು ಅಂತ ಹೇಳಿ ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ಮೆಸ್ಮರೈಸ್ ಮಾಡಿದ, ಹಿಪ್ನೋಟೈಸ್ ಮಾಡಿದ. ನೇತ್ರಾಭ್ಯಾಂ ನೇತ್ರಯೋರಸ್ಯ ರಶ್ಮೀನ್ ಸಂಯೋಜ್ಯ ರಶ್ಮಿಭಿಃ ಏವಂ ಸ ವಿಪುಲಕ್ಕಾಯಂ ಪ್ರಾವಿಶತ್ ಪವನೋ ಯಥಾ. ಗಾಳಿಯ ಹಾಗೆ ಅವಳ ದೇಹವನ್ನು ಪ್ರವೇಶ ಮಾಡಿದ, ಕಣ್ಣಲ್ಲಿ ಕಣ್ಣನ್ನಿಟ್ಟು ಸ್ತಂಭನಗೊಳಿಸಿದ. ಛಾಯೆ ವಾಂತರ್ಗತೋ ಮುನಿ, ನೆರಳು ಹೊಕ್ಕುವ ಹಾಗೆ ಹೊಕ್ಕ. ಕ್ರತುಂ ತಮಾಪ್ಯ ಸ್ವಗೃಹಂ ತಂ ಕಾಲಂ ಸೋಭ್ಯರಕ್ಷತ. ಇಷ್ಟರಲ್ಲಿ ಅವನು ತಡ ಬೇರೆ ಆಯಿತು. ದೇವಶರ್ಮ ಬಂದಿದ್ದ ತಡ ಆಗೋಯ್ತು, ಬರಲೇ ಇಲ್ಲ ಅವನು. ಅದರಿಂದಾಗಿ ತತಃ ಕದಾಚಿತ್ ದೇವೇಂದ್ರ, ಅವನು ಬರೋ ತಡ ಆದಾಗ ಇಂದ್ರದೇವರು ಪ್ರವೇಶ ಮಾಡಿದ್ರು. ನೋಡಲಿಕ್ಕೆ ಬಹಳ ಸುಂದರವಾದ ರೂಪ. ಒಳಗಡೆ ಪ್ರವೇಶ ಮಾಡಿ ಅವಳು ಮುಂದೆ ನಿಂತರು ಇಂದ್ರದೇವರು. ನಿಶ್ಚೇಷ್ಟಂ ಸ್ತಬ್ಧ ನಯನಂ. ಗುರುಪತ್ನಿಯ ರೂಪ, ರುಚಿ ಅಂತ ಏನಿದ್ದಾಳೆ ಆ ಹುಡುಗಿಯ ರೂಪ ತಟಸ್ಥವಾಗಿದೆ, ಕಣ್ಣು ಹಂದಾಡ್ತಾ ಇಲ್ಲ. ಚಲುವಾದ ಗೊಂಬೆಯ ಹಾಗಿದೆ. ಸಾತಮಾಲೋಕ್ಯ ಸಹತ ಪ್ರತ್ಯುತ್ಥಾತು ಮಿಯೇಷಸ
ರೂಪೇಣ ವಿಸ್ಮೃತ ಕೋಸಿತ್ಯಥ ವಕ್ತುಮಿಹ ಇಚ್ಛತಾ. ಒಂದು ಕಡೆಯಿಂದ ಅವಳಿಗೆ ನೀನು ಯಾರು ಅಂತ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಈ ವಿಶಾಲ ಯಾವ ರೀತಿ, ವಿಪುಲ ಯಾವ ರೀತಿ ಬಂಧನ ಮಾಡಿಬಿಟ್ಟ ಅಂದರೆ ಕೇಳಲಿಕ್ಕಾಗ್ತಾ ಇಲ್ಲ. ಅವಳಿಗೆ ಅನ್ನಿಸ್ತಾ ಇದೆ ಒಳಗಡೆಯಿಂದ ಈ ಬಂದವನು ಯಾರು ಅಂತ ಕೇಳಬೇಕು, ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅವಳು ಏನು ಹಂದಾಡ್ಲಿಕ್ಕಾಗ್ತಾ ಇಲ್ಲ. ಅವನು ಇಂದ್ರ ಹೇಳ್ತಾ ಇದ್ದಾನೆ, ತದರ್ಥಮಾಗತಂ ವಿದ್ಧಿ ದೇವೇಂದ್ರ ಮಾಂ ಶುಚಿಸ್ಮಿತೆ, ನಿನಗಾಗಿ ಬಂದ ದೇವೇಂದ್ರ ನಾನು ಅಂತ. ಆದರೆ ಹಂದಾಡ್ಲಿಕ್ಕಾಗ್ತಾ ಇಲ್ಲ. ನಶಶಾಕಚ ಸಾರಾಜನ್ ಪ್ರತ್ಯುತ್ಥಾತು ಮನಿಂದಿತ, ತಿರುಗಲಿಕ್ಕಾಗ್ತಾ ಇಲ್ಲ. ಮನಸ್ಸಿನ ಒಳಗಡೆ ಇರುವ ಅವಳ ತುಮುಲವನ್ನು ಇವನು ಅರ್ಥ ಮಾಡಿಕೊಂಡಿದ್ದಾನೆ ವಿಪುಲ, ಅದನ್ನು ತಡೆ ಹಿಡಿದಿದ್ದಾನೆ. ಯೋಚನೆ ಮಾಡಿದ ಇಂದ್ರ, ಯಾಕೆ ಗೊಂಬೆ ಥರ ನಿಂತಿದ್ದಾಳೆ, ಅಟ್ಲೀಸ್ಟ್ ಯಾರು ನೀವು ಅಂತನಾದರೂ ಕೇಳಬೇಕಲ್ವಾ? ಅದೂ ಇಲ್ಲ. ಯೋಚನೆ ಮಾಡಿ ಓಹೋ ಯೋಗಬಲ ಅಂತ ಹೇಳಿ ಉವಾಚೌವ್ರೀಡಿತೋ ರಾಜನ್, ನಾಚಿಕೆ ಆಯ್ತಂತೆ. ಅಲ್ಲ, ಏನಾದರೂ ಮಾತನಾಡಬಾರ್ದಾ ಅಂದ. ಇಂದ್ರ ನಾಚಿಕೊಂಡದ್ದನ್ನು ನೋಡಿ ಒಳಗಡೆಯಿಂದ ವಿಪುಲ ಮಾತನಾಡಿದ. ಭೋಃ ಕಿಮಾಗಮನೆ ಕೃತ್ಯಂ ಇತಿ ತಸ್ಯಾಶ್ಚ ನಿಸ್ತೃತ. ಓಹ್, ಏನು ಬಂದದ್ದು ಅಂತ ಸದ್ದು ಅವಳು ಒಳಗಡೆಯಿಂದ ಹೊರಗಡೆ ಬಂತು. ವಾಣಿ ಸಂಸ್ಕಾರ ಭೂಷಿತ, ಫಸ್ಟ್ ಕ್ಲಾಸ್, ಗ್ರಾಮ್ಯಾಟಿಕಲ್ ಆಗಿತ್ತು. ಆ ಮಾತಿನಲ್ಲಿ ಒಳ್ಳೆ ಏರಿಳಿತಗಳಿತ್ತು. ಇದೇನಿದು, ಇಷ್ಟೊಂದು ವ್ಯಾಕರಣಬದ್ಧವಾಗಿ ಇವಳು ಮಾತನಾಡೋಳಲ್ವಲ್ಲ ಅಂತ ಹೇಳಿ ಇಂದ್ರ ಏನು ಮಾಡಿದ, ಒಳಗಣ್ಣನ್ನ ತೆರೆದ. ಅಲ್ಲಿ ಗೊತ್ತಾಯಿತು ವಿಪುಲ ಒಳಗಡೆ ಇದ್ದಾನೆ ಅಂತ. ವಿಮುಚ್ಚ ಗುರುಪತ್ನೀಂ ತಾಂ ವಿಪುಲ ಸುಮಹಾತಪಾಹ ಸ್ವಂ ಕಳೆ ಪರಮಾವಿಶ್ಯ ಶಕ್ರಂ ಭೀತಮಥಾಬ್ರವೀತ್. ಆಮೇಲೆ ಗುರುಪತ್ನಿ, ಇನ್ನು ಏನು ಪ್ರಯೋಜನ ಇಲ್ಲ ಅಂತ ಇಂದ್ರ ಏನು ಮಾಡಿದ, ಇನ್ನು ಹೊರಡೋದು ಒಳ್ಳೆಯದು ಅಂತ ಅಂದುಕೊಳ್ಳುವಾಗ ವಿಪುಲ ಗುರುಪತ್ನಿಯಿಂದ ಹೊರಗಡೆ ಬಂದ. ನೇರವಾಗಿ ಇಂದ್ರನಿಗೆ ಮಾತನಾಡಿದ, ಅಲ್ಲಪ್ಪ, ಯಾಕೆ ಹೀಗೆ ಮಾಡ್ತೀಯ, ಯಾಕೆ ಹೀಗೆ ಮಾಡಿದಿ, ನಮ್ಮಂತಹವರ ಶಾಪ ನಿನಗೆ ತಟ್ಟೋದಿಲ್ಲ ಅಂತನ, ಯಾಕೆ ಹೀಗೆ? ನಿನ್ನನ್ನು ಸುಟ್ಲಾ, ಅಷ್ಟು ಸಿಟ್ಟಿದೆ ನನಗೆ ಅಂತ ಹೇಳುವಾಗ ಇಂದ್ರದೇವರು ಏನು ಮಾತನಾಡಲಿಲ್ಲ, ಅಲ್ಲೇ ಕಣ್ಮರೆಯಾದರು. ಇತ್ತ ದೇವಶರ್ಮ ಏನು ಮಾಡಿದ, ಯಾಗವನ್ನ ಮಾಡಿ ಬಂದ. ವಿಪುಲ ಎಲ್ಲವನ್ನ ಹೇಳಿದ. ಅಭಿವಾದ್ಯ ಚ ಶಾಂತಾತ್ಮ ತಂ ಗುರುಂ ಗುರುವತ್ಸಲಃ, ಅಭಿವಾದನೆ ಮಾಡಿ ಈ ರೀತಿ ಮಾಡಿದೆ. ಆದರೆ ಅವಳಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ರುಚಿ ಅಂತ ಹೇಳಿ ಇದ್ಲಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಒಂದು ದಿವಸ ಇಬ್ಬರನ್ನು ಕೂಡಿಸಿ ಗುರುಗಳನ್ನು ಗುರುಪತ್ನಿಯನ್ನು ಅವತ್ತು ಏನಾಯಿತು ಅಂತ ವಿಪುಲ ನುಡಿದ. ಬಭೂವ ಶೀಲವೃತ್ತಾಭ್ಯಾಂ ತಪಸಾ ನಿಯಮೇನ ಚ. ಮುನಿಗಳಿಗೆ ಭಾರಿ ಖುಷಿ ಆಯಿತು. ಓಹೋ, ನಮ್ಮ ಕುಲವನ್ನು ರಕ್ಷಣೆ ಮಾಡಿದ್ದಾನೆ ಅಂತ ಹೇಳಿ ಅವನಿಗೆ ವರ ಕೊಟ್ಟರು. ಧರ್ಮೇಚ ಸ್ಥಿರತಾಂ ದೃಷ್ಟ, ಧರ್ಮದಲ್ಲಿ ಸ್ಥಿರವಾಗಿ ಇರು, ಭಕ್ತಿ ಇರಲಿ ದೇವರಲ್ಲಿ ಅಂತೆಲ್ಲ ಅವರು ಕೊಟ್ಟರು. ಆಮೇಲೆ ಚೆನ್ನಾಗಿ ತಪಸ್ಸು ಮಾಡಿ ಅವನು ಕೂಡ ಉದ್ಧಾರ ಆದ. ಇತ್ತ ದೇವಶರ್ಮ ಇನ್ನು
ತನ್ನ ಸಂಕಟ ಟೆನ್ಷನ್ ಎಲ್ಲ ಬಿಟ್ಟ, ಉದ್ವೇಗವನ್ನು ಬಿಟ್ಟು ನೆಮ್ಮದಿಯಿಂದ ಇರ್ಲಿಕ್ಕೆ ಶುರು ಮಾಡಿದ. ಇಲ್ಲ, ಇನ್ನು ಮೇಲೆ ಆ ತರಹ ಆಗಲ್ಲ ಅಂತ. ವಿಪುಲನಿಗೆ ಎಲ್ಲ ಲೋಕವನ್ನ ಗೆದ್ದ ಅಂತ ಅವನು. ಎಲ್ಲರಿಗೂ ಒಳ್ಳೇದಾಯ್ತು. ತಸ್ಯ ಶರೀರಾತ್ ಪುಷ್ಪಾಣಿ ಪತಿತಾನಿ ಮಹೀತಳೇ. ಇದೇ ಸಂದರ್ಭದಲ್ಲಿ ಒಬ್ಳು ಪ್ರಭಾವತಿ ಅಂತ ಚಿತ್ರರಥನ ಹೆಂಡತಿ, ಅವಳು ಶರೀರವನ್ನು ಬಿಟ್ಲು. ಅವಳ ಪಾರ್ಥಿವ ಶರೀರದಿಂದ ಪರಿಮಳಭರಿತವಾದ ಪರಿಮಳಭರಿತವಾದ ಒಂದು ಹೂವುಗಳು ಉಂಟಾದವು. ಅದನ್ನ ಇವಳು ತಗೊಂಡ್ಲು. ರುಚಿ ಅದನ್ನ ತೆಗೆದುಕೊಂಡು ಮುಡ್ಕೊಳ್ಬೇಕು ಅಂತ. ಆದರೆ ಮುನಿ ತಡೆದ. ದೇವಶರ್ಮ, ಬೇಡ ಬೇಡ, ವಿಪುಲನಿಗೆ ಹೇಳೋಣ. ವಿಪುಲ ಮುಂದುವರೆದ. ಎಂದೂ ಬಾಡದ ಹೂವು, ದಿವ್ಯ ಗಂಧ. ಆ ಒಂದು ಹೂವನ್ನು ತಗೊಂಡು ಇದರ ಹಿಂದೆ ಏನಿದೆ ಅನ್ನೋದು ಗೊತ್ತಾಯ್ತು ಅವನಿಗೆ. ಅದನ್ನ ಕೊಟ್ಟ. ಈ ರೀತಿ ಗುರು ಸೇವೆಯನ್ನ ಅವನು ಮಾಡಿದ. ವಿಪುಲ ಎಲ್ಲವನ್ನ ಗೆದ್ದೆ ಅಂತ ಅಂದುಕೊಳ್ತಾ ಇದ್ದಾನೆ. ಓ, ನಾನು ಚೆನ್ನಾಗಿ ಗುರು ಸೇವೆ ಮಾಡಿದ್ದೇನೆ, ಇಂದ್ರನನ್ನೇ ಗೆದ್ದಿದ್ದೇನೆ ಅಂತೆಲ್ಲ ಅಂದುಕೊಂಡ ಮೇಲೆ ಅವನು ಗೊತ್ತಾಯಿತು, ಅಹಂಕಾರದಿಂದ ನನ್ನ ತಪಸ್ಸು ನಷ್ಟ ಆಗಿದೆ ಅಂತ. ಆಗ ಅವನ ತಪಸ್ಸು ಯಾಕೆ ನಷ್ಟ ಆಯಿತು ಅನ್ನೋದನ್ನ ಅವನು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ. ಹೀಗೆ ವಿಪುಲನ ಕಥೆ ಒಂದು ಇಷ್ಟಕ್ಕೆ ಮಾತ್ರ ಕಟ್ ಮಾಡಿಬಿಡ್ತಾರೆಲ್ಲ. ವಿಪುಲನ ಕಥೆ ಹೆಚ್ಚು ಜನ ಗೊತ್ತಿಲ್ಲ. ಬರೆದವರು ಒಂದಿಬ್ರು ಮೂರು ಜನ ಬರೆದಿದ್ದಾರೆ. ಯಾರು ಕೃಷ್ಣಶಾಸ್ತ್ರಿಗಳು ಇಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಇನ್ನೊಬ್ಬರು ಮಂಗಳೂರಿನವರು ಅನಂತರಾಮರಾಯರ, ಅವರು ಕೂಡ ಕಥೆಯನ್ನು ಇಲ್ಲಿಗೆ ನಿಲ್ಲಿಸ್ತಾರೆ. ಈ ರೀತಿ ಕಥೆ ಅನ್ನೋದು ಇಲ್ಲಿಗೆ ನಿಂತು ಬಿಡುತ್ತೆ. ವಿಪುಲನಿಗೆ ಒಳ್ಳೆಯದಾಯಿತು ಅಂತ. ಆದರೆ ಕಥೆ ಮುಂದುವರಿಯುತ್ತೆ. ಆ ಮುಂದುವರಿಯುವ ಕಥೆಯನ್ನ ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.